ಹಾಯ್ ಫ್ರೆಂಡ್ಸ್, ನಮಸ್ತೆ. ಇದು ನನ್ನ 2ನೇ ದಿನದ ವ್ಲಾಗು. ಇವತ್ತು ನಿಮ್ಮ ಹತ್ರ ಏನು ಹೇಳ್ಕೋಬೇಕು ಅಂತಂದರೆ, ಇವತ್ತು ವೀಕೆಂಡ್ ಬೇರೆ, ಶನಿವಾರ. ವೀಕೆಂಡಲ್ಲೇ ಏನು ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಳ್ತಿದ್ದು. ಲಾಸ್ಟ್ ವೀಕ್ ನನ್ನ ಫ್ರೆಂಡ್ ಅವ್ರ ಸಿಸ್ಟರ್ದೊಂದು ಮದುವೆ ಆಯಿತು ಕುಣಗಲಲ್ಲಿ. ಸೊ ಸಡನ್ಲಿ ನೆನಪಾಯಿತು, ಅವನು ಬೀಗ್ರೂಟಕ್ಕೂ ಕರೆದಿದ್ದ ಅಂತ. ಮೀನ್ಸ್ ನಾಳೆ ಸಂಡೇ ನನ್ನ ಫ್ರೆಂಡ್ ಸಿಸ್ಟರ್ದು ಬೀಗ್ರೂಟ ಇದೆ. ಸೊ ಈಗ ಎಲ್ಲ ಕರೆಕ್ಟಾಗಿ 6-6:30ಗೆ ಎಲ್ಲ ಹೊರಟಿದ್ದೀವಿ ಫ್ರೆಂಡ್ಸ್ ಎಲ್ಲ ಬೈಕಲ್ಲಿ. ಸೊ ಇವತ್ತು ಹೋಗಿ ಅಲ್ಲಿ ಸ್ಟೇ ಆಗಿ ನೈಟ್ ಪಾರ್ಟಿ ಮುಗಿಸಿ ಬೆಳಗ್ಗೆ ಬೀಗ್ರೂಟ ಮುಗಿಸ್ಕೊಂಡು ಬರ್ತೀವಿ. ಪಾರ್ಟಿ ಅಂದರೆ ಎಲ್ಲ ವೀಕೆಂಡು ಎಣ್ಣೆ ಪಾರ್ಟಿ ಅಂತ ಶಾಕ್ ಆಗಿಬಿಡಿ. ಜಸ್ಟ್ ಎಲ್ಲ ಫ್ರೆಂಡ್ ಎಲ್ಲ ಅಪರೂಪಕ್ಕೆ ಸೇರ್ತಾಯಿದ್ದೀವಿ. ಒಂದು ಗೆಟ್ ಟುಗೆದರ್ ಥರ ಫೈರ್ ಕ್ಯಾಂಪ್ ಹಾಕಿ ಜಸ್ಟ್ ಚಿಲ್ ಮಾಡ್ತೀವಿ ಅಷ್ಟೇ. ಸೊ ಈ ಬೀಗ್ರೂಟದ ಜರ್ನಿಲಿ ಎಂಜಾಯ್ಮೆಂಟಲ್ಲಿ ನಮ್ಮನ್ನು ಫಾಲೋ ಮಾಡ್ತಾಯಿರಿ. ಅಪ್ಡೇಟ್ಸ್ ಏನಿದ್ರು ಹೇಳ್ತೀನಿ. ಬಾಯ್, ನಮಸ್ತೆ. ಬನ್ನಿ ಫ್ರೆಂಡ್ಸ್, ಈಗ ತಾನೇ ಸುಂಕುತ್ಕಟ್ಟೆಯಿಂದ ನಾನು ನನ್ನ ತಮ್ಮ ಗಗನ್ನು ಹೊರಟಿದ್ದೀವಿ. ಅಂದರೆ ಗುರುಂಟೆಪಾಳ್ಯ, ದಾಸರಳ್ಳಿ ಎಲ್ಲ ಬಂದು ಫ್ರೆಂಡ್ಸ್ ಎಲ್ಲ ಜಾಯ್ನ್ ಆಗ್ತಾರೆ. ಫ್ರೆಂಡ್ಸ್, ನಾವು ಬುಕ್ ಮಾಡಿರೋ ಸ್ಟೇಗೆ ನಮ್ಮ ಸುಂಗಳ್ಳಿಯಿಂದ 60 ಕಿಲೋಮೀಟ್ರ್ ಆಗುತ್ತೆ. ಸೊ 60 ಕಿಲೋಮೀಟ್ರು ನಾನ್ ಸ್ಟಾಪ್ ರೈಡ್ ಹೊಡಿಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ ನೋಡೋಣ, ನಾನ್ ಸ್ಟಾಪ್ ಹೊಡಿತೀವೋ ಮಲ್ಟಿ ಸ್ಟಾಪ್ ಹೊಡಿತೀವೋ ಅಂತ. ಹೆವಿ ಕೋಲ್ಡ್ ಇದೆ ಫ್ರೆಂಡ್ಸ್, ಎಲ್ಲ ಬಾಯಿಗೆ ಬರ್ತೈತೆ. ಅಲ್ಲ, ಹಿಂದೆ ಹೋಯ್ತು ಅದು. ಅಲ್ಲ, ಹಿಂದೆ ಎಂದು ಫ್ರೆಂಡ್ಸ್, ಅಂತೂ ಇಂತೂ ನಮ್ಮ ಸ್ಟೇಗೆ ಬಂದು ಅರೆಕ ಹೋಮ್ ಸ್ಟೇಗೆ ಒಂದು ಸರ್ಪ್ರೈಸ್ ಏನಂದರೆ, ಮಾಡಿ ಸ್ಟೇಯಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ನಾವು ನೈಟ್ ಅಷ್ಟು ಚಳಿಯಲ್ಲಿ ಬಂದರೂ ಕೂಡ ನೈಟ್ ಬಂದ ತಕ್ಷಣ ಯಾರೂ ರೂಮ್ಗೆ ಹೋಗಿಲ್ಲ, ಎಲ್ಲ ಡೈರೆಕ್ಟಾಗಿ ಪೂಲ್ಗೆ ಬಿದ್ದುಬಿಟ್ಟಿದ್ದೀವಿ. ಫುಲ್ ಸ್ನಾನ ಮುಗಿಸಿ ನಾವು ಫಂಕ್ಷನ್ ಮುಗಿಸಿ ಬ್ಯಾಕ್ ಟು ಬ್ಯಾಂಗ್ಳೂರ್. ಇದಾಯಿತು ಫ್ರೆಂಡ್ಸ್ ನಮ್ಮ ಬೀಗ್ರೂಟದ ಜರ್ನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಉಳಿಸಿ ಬೆಳೆಸಿ.